ಯಾರಮ್ಮ ಅದು? ಯಾರು ಕಾಣಿಸ್ತಿಲ್ಲಮ್ಮ. ಯಾರಿರ್ಬೋದು? ನೀನೇನು ಹೀಗ್ ನಿಂತಿದ್ಯಾ? ನನ್ನ ಮಾತಿಗೆ ನೀನು ಉತ್ತರ ಏನು? ಈ ಕೈನ ನಾನು ಯಾವತ್ತೂ ಬಿಡೋದಿಲ್ಲ. ಸುಶಾಂತ್, ಮಾತಾಡು. ಅಮ್ಮ, ಇದೇನು ಅಂತ ಕೇಳ್ತಾ ಇದೀಯ ನೀನು? ನಾನೇನ್ ತಪ್ಪು ಕೇಳ್ತಾ ಇದ್ದೀನಮ್ಮ? ನೀನೇ ಹೇಳು. ಇವನಷ್ಟಕ್ಕೆ ಇವನ್ ತಾಳಿ ಕಟ್ಬಿಟ್ರೆ ಅದ್ ಮದ್ವೆನಾ? ನಾನು ಅದನ್ನೆಲ್ಲ ಒಪ್ಪಲ್ಲ. ಸುಶಾಂತ್ ಆ ಹುಡುಗಿನ ಬಿಡಬೇಕು ಅಷ್ಟೇ. ವಾವ್, ಸೂಪರ್ ಅಮ್ಮ ನೀನು. ನೀನ್ ಹೇಳು ಸುಶಾಂತ್, ನೀನ್ ನನ್ನ ಮಾತು ಕೇಳ್ತೀಯ ಅಲ್ವಾ? ಇಲ್ಲ, ಇದು ಸಾಧ್ಯನೇ ಇಲ್ಲ. ಯಾಕೋ ಸಾಧ್ಯ ಇಲ್ಲ? ನಿನ್ನ ಅಮ್ಮ ನಾನು ಹೇಳ್ತಾ ಇದ್ದೀನಿ, ನೀನ್ ಇದಕ್ಕೆ ಒಪ್ಲೇಬೇಕು. ಇಲ್ಲಮ್ಮ, ನಾನು ತುಂಬ ಕಷ್ಟದಲ್ಲಿದ್ದಾಗ, ನನ್ನ ಜೊತೆ ಯಾರು ಇಲ್ದಿದ್ದಾಗ, ಸ್ವತಃ ನನ್ನ ಮನೆಯವರ ನನ್ನ ಕೈ ಬಿಟ್ಟಾಗ ನನ್ನನ್ನು ನಂಬಿ ನಾನು ಏನಾದರೂ ಸಾಧನೆ ಮಾಡ್ತೀನಿ ಅಂತ ಧೈರ್ಯ ತುಂಬಿ ಇವತ್ತು ನಮ್ಮ ಅಪ್ಪನ ಮುಂದೆ ತಲೆ ಎತ್ತಿ ನಿಲ್ಲೋ ಥರ ಮಾಡಿರೋದೆ ಆರಾಧನ. ಆಗ ಯಾರು ಏನೇ ಹೇಳಿದ್ರು ಅವರು ನನ್ನನ್ನು ಬಿಟ್ಟು ಹೋಗ್ಲಿಲ್ಲ. ಈಗ ನಾನೇ ಎಲ್ಲ ಅಂತ ನನ್ನ ನಂಬ್ಕೊಂಡು ಹುಟ್ಟಿದ ಮನನ್ನ ಬಿಟ್ಟು ನನ್ನ ಜೊತೆ ಈ ಮನೆಗೆ ಬಂದಿದ್ದಾರೆ. ಈಗ ನಾನು ಅವ್ರನ್ನ ಬಿಡಬೇಕಾ? ಆಗಲ್ಲ. ನಡು ನೀರಲ್ಲಿ ಕೈ ಬಿಡಕ್ ಆಗಲ್ಲಮ್ಮ. ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳಲ್ಲ. ಆರಾಧನವ್ರ ಕುತ್ತಿಗೆಗೆ 3 ಗಂಟೆ ಹಾಕಿದ್ದೀನಿ. ಅವ್ರನ್ನ ಬಿಡೋ ಮಾತೇ ಇಲ್ಲಮ್ಮ. ಐ ಆಮ್ ಸಾರಿ. ತಾಳಿ ಶಾಸ್ತ್ರಕ್ಕೇನೋ ಕರೆದಿದ್ದಾರೆ, ಇವಳು ಅಲ್ಲಿಗೆ ಹೋಗೋ ಸುದ್ದಿನೇ ಎತ್ತಾ ಇಲ್ವಲ್ಲ. ಆರಾಧನಾ ಮನೆ ಬಿಟ್ಟು ಓದ್ಲು, ಆದರೆ ದುಡ್ಡಿಗೆ ಸಮಸ್ಯೆ, ಏನು ಮಾಡೋದು? ನನ್ನ ಹೆಂಡತಿ ಮಗಳು ಬೇರೆ ಅದೇನೋ ಕಂಪ್ನಿ ಕಟ್ಟಬೇಕು ಅಂತ ಖಾಲಿ ಮನೇನ ಬಾಡಿಗೆ ತಗೊಂಡಿದ್ದಾಳೆ. ಅದ್ರದ್ದು 2,500,000 ರೂಪಾಯಿ. ಹೆಂಗಪ್ಪ ಕಟ್ಲಿ? ನನ್ನ ಹೆಂಡತಿ ನೋಡಿದ್ರೆ ದುಡಿ ಅಂತಾಳೆ. ಎಲ್ಲಿಂದ ದುಡಿಲಿ? ಇದೆಲ್ಲ ಕ್ಲಿಯರ್ ಆಗಬೇಕು ಅಂದ್ರೆ ನನ್ನ ಹೆಂಡತಿ ಮಗಳಿಂದನೇ ವಸೂಲಿ ಮಾಡಬೇಕು. ನಾನು ಅವಳಿಂದ ವಸೂಲಿ ಮಾಡಬೇಕು ಅಂದ್ರೆ ಅಮ್ಮ ಮಗಳನ್ನ ಒಂದು ಮಾಡಬೇಕು. ಮಗಳೇ, ಬಂದ್ಯಾ? ಬಾ. ಸಿರಿ, ಏನ್ ಇಷ್ಟು ಬೇಗ ಬಂದಿದ್ಯಾ? ಕಾಲೇಜ್ ಹೋಗಿಲ್ವಾ? ಕಾಲೇಜ್ ಮುಗ್ದಿರುತ್ತೆ, ಅದಕ್ಕೆ ಬಂದಿರ್ತಾಳೆ ರೇವತಿ. ಮಗಳೇ, ಬೆಳಿಗ್ಗೆ ನಿಂಗೆ 1,000 ರೂಪಾಯಿ ಕೊಟ್ನಲ್ಲ, ಅದೊಂದು ಸ್ವಲ್ಪ ವಾಪಸ್ ಕೊಟ್ಬಿಡಮ್ಮ. ನಿಂಗೆ ನಾಳೆ ಕೊಟ್ಬಿಡ್ತೀನಿ. ಅಯ್ಯೋ, ಅದೆಲ್ಲಪ್ಪ ಉಳಿಯುತ್ತೆ? ಬೆಳಿಗ್ಗೆ ತಿಂಡಿಗೆ ಅದು ಇದಕ್ಕೆ ಖರ್ಚಾಗೋಯ್ತು. ಸಿರಿ, ಮೊದ್ಲು ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು. ನೀನ್ ಯಾಕೆ ಕಾಲೇಜ್ಗೆ ಹೋಗಿಲ್ಲ? ಮತ್ತೆ ಶುರು ಮಾಡ್ಕೊಂಡೆ ನೀನು. ಅಲ್ಲ, ನಿನ್ ಮಗಳಿಗೂ ಇದೇ ತರ ನೀನ್ ಪ್ರಶ್ನೆ ಮಾಡಿದಿದ್ರೆ ಇವತ್ ನಿನ್ ಮಗಳು ಮದ್ವೆ ಆ ತರ ಆಗ್ತಿರ್ಲಿಲ್ಲ. ಸಿರಿ, ನನ್ ಮೇಲೆ ಏನಕ್ಕ ಮರೆಯಕ್ತಿದ್ಯಾ ನೀನು? ಓಹೋ, ನಿನ್ ಮಗಳು ಯಾವನಾದ್ರೂ ಶ್ರೀಮಂತನ ಪಟಾಯಿಸಿ ಮದ್ವೆ ಆಗಿ ಹಾಯಾಗಿರ್ಲಿ ಅನ್ನಿಸ್ತಿತ್ತೇನೋ. ಸಿರಿ, ನಾಲ್ಗೆ ಉದ್ದ ಮಾಡ್ಬೇಡ. ನನ್ ಮಾತಾಡೋದೇ ಹೀಗಮ್ಮ. ಮಗಳೇ, ತಾಯಿ ಜೊತೆ ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ಲ ನಿಂಗೆ? ಹಂಗೆಲ್ಲ ಮಾತಾಡ್ಬಾರ್ದು ಕಂದ. ಹಲೋ, ಎಷ್ಟೊತ್ತು ಕಾಯೋದು ನಿನಗೆ? ನಿನ್ಗೋಸ್ಕರ ಕಾದು ಕಾದು ನಂಗೆ ಸುಸ್ತಾಗಿ ಮನೆಗೆ ಬಂದಿದ್ದೀನಿ ನಾನು. ಅಮ್ಮ, ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡ್ ನನ್ನ. ಸಿರಿ, ನಿಂತ್ಕೊಳೆ. ಸಿರಿ, ರೇವತಿ, ಅವಳು ಹೇಗೆ ಅಂತ ಗೊತ್ತು ತಾನೆ. ಅವ್ರ ಪಾಡ್ಕೊಂಡು ಬಿಟ್ಬಿಡು. ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ರೀ. ಅಯ್ಯೋ, ಈಗಿನ ಕಾಲನೇ ಹಂಗೆ ರೇವತಿ. ಕಾಲೇಜ್ ಅಂದ್ಮೇಲೆ ಹುಡುಗರು ಹುಡುಗಿಯರು ಫ್ರೆಂಡ್ಸ್ ಆಗಿರ್ತಾರೆ, ಅದು ಇದು ಮಾತಾಡ್ತಾ ಇರ್ತಾರೆ. ಅದು ಬಿಡು.
ನೀನು ನಿನ್ನ ಮಗಳ ಜೊತೆ ಸಂಬಂಧನ ಸರಿ ಮಾಡ್ಕೋ, ಆಗ ನಮ್ಗೆಲ್ಲ ಒಳ್ಳೇದೇ. ಅವಳೆಷ್ಟೇ ಕೂಗಾಡ್ಲಿ ರೇಗಾಡ್ಲಿ, ನೀನು ಫೋನ್ ಮಾಡಿ ನೈವಾಗಿ ಮಾತಾಡು. ನಿಮ್ಮಿಬ್ಬರ ಮಧ್ಯೆ ಇರೋ ಭಿನ್ನಾಭಿಪ್ರಾಯನ ಸರಿ ಮಾಡ್ಕೊ, ಓಕೆನಾ? ಯಾಕೆ ಹೀಗೆ? ನಾನು ಏನ್ ತಪ್ಪು ಮಾಡಿದ್ದೀನಿ? ನನಗೆ ಆ ಮನೇಲೂ ಜಾಗ ಇಲ್ಲ, ಈ ಮನೇಲೂ ಬೆಲೆ ಇಲ್ಲ. ಹಾಗಿದ್ರೆ ನನ್ನ ಸ್ಥಾನ ಯಾವುದು? ಹುಡುಗಿ ಜೀವನನೇ ಇಷ್ಟ. ಮದ್ವೆ ಅನ್ನೋದು ಒಂದಾದ್ರೆ ಹುಟ್ಟಿದ ಮನೆಗೆ ಅವಳು ಸೇರಿದವಳೆ ಅಲ್ಲ. ಕೊಟ್ಟಿ ಹೆಣ್ಣು ಕುಲಕ್ ಹೊರಗೆ ಅಂತ ಕಳಿಸ್ತಾರೆ. ಗಂಡಿನ ಮನೇಲಿ ಅವಳನ್ನ ಸ್ವೀಕರಿಸ್ಲಿಲ್ಲ, ಅವಳಿಗೆ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಅವಳಿಗೆ ನೆಲೆ ಏನು? ಪಾಪ ಆರಾಧನವರು ಅಮ್ಮನ ಜೊತೆ ಮಾತಾಡಿ ಎಲ್ಲ ಸರಿ ಮಾಡ್ಕೊಳ್ಳಿ ಅಂತ ಕಳಿಸಿದ್ರು. ಆದರೆ ಅಮ್ಮ ಆರಾಧನವ್ರನ್ನ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ. ಈ ವಿಷಯ ಏನಾದರೂ ಆರಾಧನವ್ರಿಗೆ ಗೊತ್ತಾದರೆ ತಡ್ಕೊಳ್ಳಲ್ಲ. ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಹೇಳ್ಬಾರ್ದು. ಮುನಿಯಮ್ಮ, ಏನಾಯ್ತು? ಕಣ್ಣೆಲ್ಲ ಕೆಂಪಿದೆ. ಇಲ್ಲ, ಹಾಗೇನಿಲ್ವಲ್ಲ. ಮುಖ ಎಲ್ಲ ಬಾಡಿದೆ, ಏನೋ ಆಗಿದೆ. ಅಳ್ತಿದ್ರಾ? ನಾನು ಯಾಕಳ್ಳಿ? ಅದು ಸ್ವಲ್ಪ ತಲೆನೋವ್ತಿತ್ತು, ಅದಕ್ಕೆ ಅಳು ಬಂತು ಅಷ್ಟೆ. ಮತ್ತೆ ತಲೆನೋವು ಬರ್ದೇ ಇರತ್ತಾ? ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ನೀವು. ಇರಿ, ಬರ್ತೀನಿ. ತಗೊಳ್ಳಿ, ತಲೆನೋವಿನ ಮಾತ್ರೆ ಇದು. 10 ನಿಮಿಷಕ್ಕೆಲ್ಲ ಸರಿ ಹೋಗುತ್ತೆ. ಇಲ್ಲ, ಬೇಡ ಬೇಡ, ನನಗೆ ಮಾತ್ರೆ ತಗೊಂಡು ಅಭ್ಯಾಸ ಇಲ್ಲ, ಅದು ಹಾಗೆ ಹೋಗುತ್ತೆ. ಅಮ್ಮ ಏನು ಹೇಳಿದ್ರು ಅಂತ ಹೇಳಲೇ ಇಲ್ಲ. ಅಮ್ಮ ಏನು ಹೇಳಿಲ್ಲ. ಅಮ್ಮಂಗೆ ನೀವು ಅಂದ್ರೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಿದ್ನಲ್ಲ, ಆಗೆಲ್ಲ ಮೀಟ್ ಮಾಡ್ಸು ಅಂತ ಹೇಳ್ತಿದ್ಲು. ಅವತ್ ಪಾರ್ಟಿ ಕರೆದಿದ್ದು ಅವರೇ, ಮರ್ತೋದ್ರಾ? ಅದು ನಾವಿಬ್ರು ದಿಢೀರಂತ ಮದುವೆ ಆಗಿ ಬಂದಲ್ಲ, ಅದಕ್ಕೆ ಅಮ್ಮಂಗೆ ನಮ್ಮಿಬ್ರ ಮೇಲೆ ಸಿಟ್ಟು. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ಏನಂದ್ರು ಅಂತ ನಾನು ಕೇಳಿಸ್ಕೊಂಡೆ ರಾಜ್. ಈಗ ನೀವು ನನಗೆ ನೋವಾಗಬಾರ್ದು ಅಂತ ಹೀಗೆ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡ್ರಾ? ಎಷ್ಟು ಒಳ್ಳೆಯವರು ರಾಜ್ ನೀವು. ನಿಮ್ಮಮ್ಮನೇ ಹಾಗೆ ಹೇಳಿದ್ರು, ಅದನ್ನ ನನ್ನ ಹತ್ರ ಹೇಳ್ದೆ ಮುಚ್ಚಿಡ್ತಾ ನನ್ನನ್ನು ಖುಷಿಯಾಗಿಡೋದಕ್ಕೆ ನೋಡ್ತಿದ್ದೀರಾ. ಆದರೆ ನಿಮ್ಮ ಒಳ್ಳೆ ಮನಸ್ಸಿಗೆ ನಿಮ್ಮ ಅಕ್ಕನೇ ಕೇಡು ಬಯಸ್ತಿದ್ದಾಳಲ್ಲ. ನನ್ನ ಗಂಡ ಅಂತ ಅಲ್ದಿದ್ರು ನೀವು ನನ್ನ ಸ್ನೇಹಿತ ಅನ್ನೋ ಕಾರಣಕ್ಕಾದರೂ ನಿಮ್ಮನ್ನ ಕಾಪಾಡ್ಕೋಬೇಕು ಅನ್ನಿಸ್ತದೆ. ಬನ್ನಿ ಕೂತ್ಕೊಳ್ಳಿ. ಯಾಕೆ? ತಲೆನೋವು ಅಂತಿದ್ರಿ, ಮಾತ್ರೆನೂ ತಗೊಳ್ಳಿಲ್ಲ, ಹಾಗೆ ಕಡಿಮೆ ಆಗತ್ತಾ? ನಾನು ಹೆಡ್ ಮಸಾಜ್ ಕೊಡ್ತೀನಿ, ಟಕ್ಕಂದ ಸರಿ ಹೋಗುತ್ತೆ. ಬನ್ನಿ. ಇಲ್ಲ ಇಲ್ಲ, ನನಗೆ ಬೇಡ. ಏನ್ರಿ ನೀವು ನನ್ನನ್ನು ಯಾರೋ ಬೇರೆಯವ್ರು ಅನ್ನೋ ಥರ ಸಂಕೋಚ ಪಡ್ತಿದ್ದೀರಾ? ನಾನು ನಿಮ್ ಗಂಡ ಕಣ್ರಿ. ಅಂದ್ರೆ ನಾನು ಗಂಡಾಗಿ ಹೇಳ್ತಿಲ್ಲ, ಫ್ರೆಂಡಾಗಿ ಹೇಳ್ತಿದ್ದೀನಿ ಅನ್ನೋದು ಬಂದೆ. ಫ್ರೆಂಡಾಗಿ ಜಸ್ಟ್ ಕೇರಿಂದ ಹೆಡ್ ಮಸಾಜ್ ಮಾಡ್ತೀನಿ, ಅದು ಬೇಡವಾ? ಓ, ನೀವು ನನ್ನ ಗಂಡ ಅಂತ ಅನ್ಕೊಂಡಿದ್ದೀರಾ, ಅದಕ್ಕೆ ಮುಜುಗರ ಅಲ್ವಾ? ಹಾಗೇನಿಲ್ವಲ್ಲ. ಹಾಗಿದ್ರೆ ಬಂದು ಸುಮ್ಮನೆ ಕೂತ್ಕೊಳ್ಳಿ. ಬನ್ರಿ, ಕೂತ್ಕೊಳ್ಳಿ. ರೇವತಿ, ನಾಳೆಗೆ ಇದರಲ್ಲಿ ಒಳ್ಳೆ ಸೀರೆ ಉಟ್ಕೋ. ಯಾವುದೋ ಹಳೇದು ಪಳೆದು ಆ ಥರ ಎಲ್ಲ ಸೀರೆ ಎಲ್ಲ ಉಟ್ಕೋಬೇಡ. ಇವೆಲ್ಲ ನಿನ್ನವೇ ತಾನೆ, ಇದ್ರಲ್ಲಿ ಒಳ್ಳೆ ಸೀರೆ ಉಟ್ಕೋ. ನಾಳೆ ನಾವು ಬೀಗರ ಮನೆಗೆ ಹೋಗ್ತಾ ಇದ್ದೀವಿ. ಲೆಕ್ಕದ ಪ್ರಕಾರ ಮದುವೆಯಲ್ಲಿ ಹೊಸ ಬಟ್ಟೆ ಹಾಕೊಂಡು ಮೆರಬೇಕಾಗಿತ್ತು, ಆದ್ರೆ ಏನ್ ಮಾಡೋದು, ಆ ಯೋಗ ನಮ್ಗಿಲ್ಲ. ನಾಳೆ ಆದ್ರೂ ಹೊಸ ಬಟ್ಟೆ ಹಾಕೊಂಡು ಹೋಗೋಣ. ದೊಡ್ಡ ಮನೆತನ ಅವ್ರದ್ದು, ಅವ್ರ ಮುಂದೆ ನಾವು ಏನಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೋಬೇಕು.
ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ರೀ. ರೇವತಿ, ಅದಕ್ಕಿಂತ ಮುಂಚೆ ನಿನ್ನ ಮಗಳ ಜೊತೆ ನೀನು ರಾಜಿ ಮಾಡ್ಕೊ. ಅವಳು ಏನಾದ್ರೂ ಬೈದ್ರೆ ಬೈಸ್ಕೋ. ನೀನು ಮೊಂಡತನ ಮಾಡಕ್ ಹೋಗ್ಬೇಡ. ಏನೋ ಅವಳೀಗ ಶ್ರೀಮಂತರ ಮನೆ ಸೊಸೆ, ಅದನ್ನ ಮರಿಬೇಡ ರೇವತಿ ನೀನು. ಊರಿಗೆ ಅರಸ ಆದ್ರೂ ತಾಯಿಗೆ ಮಗಾನೇ ಅಂತೆ. ಹಾಗೆ ನನ್ನ ಮಗಳು ಎಷ್ಟೇ ದೊಡ್ಡ ಶ್ರೀಮಂತರ ಮನೆ ಸೊಸೆ ಆದ್ರೂ ನನಗ್ ಮಗಳೇ. ಆದ್ರೂ ಏನ್ ಹೇಳು ರೇವತಿ, ಒಂದ್ಸಲ ಹೆಣ್ಣು ಗಂಡನ ಮನೆ ಸೇರಿದ್ಮೇಲೆ ಬೇರೆ ತರನೇ ಆಗುತ್ತೆ. ನಾವು ಆ ಅಂತರ ಬೆಳೆಯಕ್ಕೆ ಬಿಡಬಾರ್ದು. ಅವಳು ಮೊದ್ಲು ಹೇಗಿದ್ರು ಹಾಗೇ ಇರಬೇಕು, ಅದೇ ಚಂದ. ರೇವತಿ, ಅದ್ ಬಿಟ್ಟಾಕು. ಇದ್ರಲ್ಲಿ ಯಾವ್ದೋ ಚೆನ್ನಾಗಿರೋದು ಉಟ್ಕೋ. ನಾನಂತೂ ನಾಳೆ ಹೊಸ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಂಡು ಓಡ್ತೀನಿ. ಬರೀ ತಯಾರಿ ಆದ್ರೆ ಆಯ್ತೇನ್ರಿ? ಅವ್ರ ಎದುರುಗಡೆ ಮೆರೆಯೋದು, ಗತ್ ತೋರ್ಸೋದು ಇಷ್ಟೇನಾ ನಿಮ್ ತಲೆಯಲ್ಲಿರೋದು? ಮತ್ತಿನ್ನೇನೇ ಮಾಡ್ಬೇಕು ನಾನು? ಅಲ್ಲ ರೀ, ಮೊದಲನೇ ಸಲ ಮಗಳ ಮನೆಗೆ ಹೋಗ್ತಾ ಇದೀವಿ. ನೀವ್ ಹೇಳ್ದಾಗೆ ಎಲ್ಲಾ ಸರಿಯಾಗಿ ನಡೆದಿದ್ರೆ ನಾವು ಚಿನ್ನ ಮಾಡಿಸಿ ಮಗಳಿಗೆ ತೊಡ್ಸಿ ಅವಳನ್ನ ಧಾರೆ ಎಳೆದು ಕೊಡ್ಬೇಕಾಗಿತ್ತು. ಆದ್ರೆ ಆ ಅದೃಷ್ಟ ನಮ್ಗಿಲ್ಲ. ಕೊನೆ ಪಕ್ಷ ನಾಳೆ ಹೋಗೋವಾಗಾದ್ರೂ ಚಿನ್ನದ ಒಡವೆ ಮಾಡಿಸಿ ತಗೊಂಡು ಹೋಗೋಣ. ಏನ ಚಿನ್ನದ ಒಡವೆನಾ? ಹ್ಞೂ ರೀ, ಖಾಲಿ ಕೈಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಏಯ್ ದಡ್ಡಿ, ಖಾಲಿ ಕೈಲಿ ಹೋಗೋದ್ ಬೇಡ. 2 ಚೀಲು ತುಂಬಾ ಹಣ್ಣು ಹಂಪ್ಲೆಲ್ಲ ತಗೊಂಡು ಹೋಗೋಣ. ಆಮೇಲೆ ಆ ಕಡೆಯಿಂದ ಬರ್ಬೇಕಾದ್ರೆ ಅದೇ ಚೀಲದಲ್ಲಿ ಅವ್ರು ಕೊಡೋ ಸ್ವೀಟು ಅದು ಇದು ಎಲ್ಲ ತುಂಬಿಸ್ಕೊಂಡು ಬರೋಣ. ಅಯ್ಯೋ ನನ್ ಕರ್ಮ, ಎಷ್ಟೊತ್ತಿಗೂ ಇದೇ ಆಯ್ತು ನಿಮ್ದು. ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಆರಾಧನೆಗೆ ನಾವೇನಾದ್ರೂ ಒಡವೆ ಮಾಡಿಸ್ಬೇಕಿತ್ತು. ಆದ್ರೆ ನಾವು ಅವಳನ್ನ ಕತ್ತೆ ತರ ದುಡಿಸ್ಕೊಂಡಿದೀವಿ ಹೊರತು ಒಂದು ಗುಲ್ಗಂಜಿ ಗಾತ್ರ ಚಿನ್ನನೂ ಮಾಡಿಸ್ ಹಾಕಿಲ್ಲ. ಇದೊಂದು ಸಂದರ್ಭ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚಿನ್ನದ ಒಡವೆ ತಗೊಳ್ಳೋಣ. ಅದಕ್ಕೊಂದು ವ್ಯವಸ್ಥೆ ಮಾಡಿಸಿ. ಲೇ ರೇವತಿ, ಇದೊಂಥರ ಚೆನ್ನಾಗಿದೆ ಕಣೆ. ಸಮುದ್ರಕ್ಕೆ ಸ್ನಾನ ಮಾಡ್ತೀನಿ ಅನ್ನಂಗಿದೆ. ಅವ್ರ ಮನೇಲೆ ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿದ್ದಾಳೆ. ಅಂಥದ್ರಲ್ಲಿ ನಾವು ಚಿನ್ನ ತಗೊಂಡೋಗಿ ಕೊಡೋಣ ಅಂತ ಹೇಳ್ತಾ ಇದೆಯಲ್ಲೇ, ಯಾವುದು ಬೇಡ. ಮಗಳೇ ಸಿರಿ, ನಾಳೆ ನಾವು ನಿಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಕಾಲೇಜ್ಗೆ ರಜೆ ಹಾಕ್ಬಿಡು. ಇದೇನು ಮಂಜುಳಮ್ಮ, 2 ಹಣ್ಣು ಹಿಡ್ಕೊಂಡು ಕೂತಿದ್ಯಾ? ನಾನು ಪಂಚಫಲ ಒಂದೊಂದು 10 kg ತರಕ್ಕೆ ಹೇಳಿದ್ದೆ. ಆಮೇಲೆ ಹೂವೇನಿದು 4 ಮಾರು ಇಟ್ಕೊಂಡು ಇಡೀ ಮನೆ ಅಲಂಕಾರ ಮಾಡಬೇಕು, ಅದನ್ನೇ ತಾನು ಹೇಳಿದ್ ನಾನು. ಯಜಮಾನ್ರೆ, ಇನ್ನೂ ಬರ್ತಾ ಇದೆ. ಯಾವಾಗ ತರಕ್ ಹೋಗಿದ್ದಾರೆ? ಸರಿ ಬಿಡಮ್ಮ. ನೋಡು ಆ ಬಾಗ್ಲಿದಲ್ಲ, ಮಗಳೇ ಏನ್ ಮಾಡ್ತಿದ್ಯಾ ಅಲ್ಲಿ? ಬಾ. ಏನೋ ವಿಶೇಷ ಅಂತ ನೋಡ್ತಾ ಇದೀಯಾ? ಈ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ನಡಿಬೇಕು, ಅದು ಸರಿಯಾದ ರೀತಿಯಲ್ಲಿ ನಡಿಬೇಕು. ಹಾಗಾಗಿ ನಾನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಿನಗೋಸ್ಕರ, ಸುಶಾಂತ್ಗೋಸ್ಕರ. ನಮಗೋಸ್ಕರನಾ? ಸುಶಾಂತ್ ಕೈಯಿಂದ ನಿನ್ನ ಕುತ್ತಿಗೆಗೆ ಚಿನ್ನದ ತಾಳಿ ಕಟ್ಟಿಸ್ಬೇಕು ಅಂತ. ಮದುವೆ ಅಂತೂ ಶಾಸ್ತ್ರೋಕ್ತವಾಗಿ ನಡೀಲಿಲ್ಲ. ನಾವು ಯಾರೂ ಬರಲಿಲ್ಲ, ಅಕ್ಷತೆ ಹಾಕಲಿಲ್ಲ, ಆಶೀರ್ವಾದ ಮಾಡಲಿಲ್ಲ. ಕನಿಷ್ಠ ಈ ಕಾರ್ಯಕ್ರಮನಾದರೂ ಕ್ರಮಬದ್ಧವಾಗಿ ನಡೀಲಿ ಅಂತ ಅರ್ಚಕರನ್ನ ಬರೋಕ್ಕೆ ಹೇಳಿದ್ದೀನಿ. ನಿಮ್ಮ ಮನೆಯವ್ರಿಗೂ ಹೇಳಿ ಕಳಿಸಿದ್ದೀನಿ, ಎಲ್ಲರೂ ಬರ್ತಾ ಇದ್ದಾರೆ. ಅಮ್ಮ, ನಿನಗೆ ವಿಷಯ ಗೊತ್ತಿತ್ತಾ? ಅಪ್ಪ ನಿನ್ನ ನಿರ್ಧಾರ ಇಲ್ಲದೆ ಈ ಥರ ಡಿಸಿಷನ್ ತಗೊಳ್ಳೋದಿಲ್ಲ. ನನಗೆ ಯಾಕೆ ಹೇಳಿಲ್ಲ ನೀನು? ಇಲ್ಲ ಅಮ್ಮು, ನನ್ಗಿದು ಯಾವುದು ಗೊತ್ತಿರಲಿಲ್ಲ. ಈ ಮದ್ವೆ ಬೇಡ ಕಣೋ. ಇದೊಂದು ಮದ್ವೆನೇ ಅಲ್ಲ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಆರಾಧನಾ ಈ ಮನೆ ಸೊಸೆ ಆಗದ್ ಬೇಡ. ಅವಳನ್ನ ಇಲ್ಲಿಂದ ಕಳಿಸ್ಬಿಡು. ರೀ, ನಾಳೆ ತಾಳಿ ಶಾಸ್ತ್ರ ಇಟ್ಕೊಂಡಿದ್ದೀರಾ? ಹೌದು ಸಾವಿತ್ರಿ, ಎಲ್ಲ ಸಿದ್ಧತೆಗಳು ಮಾಡ್ಕೊಂಡ್ಬಿಡು.
ನಾಳೆ ಬೀಗರು ಕೂಡ ಬರ್ತಾ ಇದ್ದಾರೆ. ಏನ್ರಿ, ನನ್ನ ಒಂದು ಮಾತು ಕೇಳ್ದೆ ನೀವೇ ಎಲ್ಲ ನಿರ್ಧಾರ ತಗೊಂಡ್ಬಿಡ್ತೀರಾ? ನೀವು ನಾನೊಬ್ಳಿದ್ದೀನಿ ಅನ್ನೋದನ್ನ ಮರ್ತೋದ್ರಾ? ನಿಮ್ ಪಾಲಿಗೆ ನಾನು ಸತ್ತೋಗಿದ್ದೀನಾ? ಸಾವಿತ್ರಿ, ಏನು ಮಾತಾಡ್ತಿದ್ಯಾ ಸಾವಿತ್ರಿ? ಈ ಕೆಲಸ ಎಲ್ಲ ನಾನು ಮಾಡೋದಲ್ಲ. ಮುತ್ತೈದೆ ಮನೆ ಯಜಮಾನಿ ನೀನು ನಿಂತು ಮಾಡಬೇಕು. ನಿನಗಿದು ಯಾವುದ್ರ ಬಗ್ಗೆ ಗಮನನೇ ಇಲ್ಲ. ಬರೀ ಸಿಡಿ ಸಿಡಿ ಅಂತ ಇದೆಯಾ ಮಗು ಮನೆ ಒಳಗೆ ಬಂದಾಗಿಂದ. ಮನೆ ಯಜಮಾನ ನಾನಾದರೂ ಮಾಡಬೇಕಲ್ಲ. ಹಾಗಾಗಿ ಎಲ್ಲ ವ್ಯವಸ್ಥೆ ನಾನು ಮಾಡ್ತಾ ಇದ್ದೀನಿ. ತಪ್ಪೇನಿದೆ ಇದರಲ್ಲಿ? ಇಲ್ಲ ರೀ, ನಾನು ಇದನ್ನ ಯಾವ ಕಾರಣಕ್ಕೂ ಒಪ್ಪಲ್ಲ. ಈ ಮದ್ವೆನ ನಾನು ಮದ್ವೆನೇ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂಥದ್ರಲ್ಲಿ ಈ ತಾಳಿ ಶಾಸ್ತ್ರ ಮಾಡಕ್ ಬಿಡ್ತೀನಾ? ಸಾಧ್ಯನೇ ಇಲ್ಲ ರೀ. ಅಮ್ಮ, ನೀನ್ ಮಾತಾಡ್ಬೇಡ ಅಮ್ಮು. ಸುಮ್ನಿದ್ದಷ್ಟು ಇವರೆಲ್ಲ ಸಹಿಸ್ಕೋತೀನಿ ಅನ್ಕೋತಾರೆ. ಇವ್ರಿಗಿಷ್ಟ ಬಂದಂಗೆ ಇವ್ರು ನಡ್ಕೋತಾರೆ. ನಾನು ಹೀಗ್ ಮಾತಾಡಿದ್ರೇನೆ ಇವ್ರಿಗೆ ಅರ್ಥ ಆಗೋದು. ಹಾಗಾದ್ರೆ ನಾನು ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ ಸಾವಿತ್ರಿ. ನಾನು ಈ ಮಂಗಳ ಕಾರ್ಯ ಮಾಡಬೇಕು ಅಂತ ನಿರ್ಧಾರ ಮಾಡಿ ಆಯ್ತು. ಯಾವುದೇ ಕಾರಣಕ್ಕೂ ಬದಲಾಯಿಸೋ ಪ್ರಶ್ನೆನೇ ಇಲ್ಲ.